कुछ कुछ होता है बहुत ही लोकप्रिय है कि जब भारत और इंडोनेशिया साथ मिलकर चलते हैं तो कुछ कुछ से भी आगे बढ़कर बहुत कुछ होता है। ಭಾರತೀಯ ಸಿನಿಮಾಗಳು ದೇಶದ ಗಡಿಗಳನ್ನ ದಾಟಿ ವಿಶ್ವದಾದ್ಯಂತ ಜನಪ್ರಿಯತೆ ಗಳಿಸ್ತಾ ಇರುವುದಕ್ಕೆ ಮತ್ತೊಂದು ಎಕ್ಸಾಂಪಲ್ ಸಿಕ್ಕಿದೆ. ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಪ್ರವಾಸದಲ್ಲಿ ಜಕಾರ್ತಾದಲ್ಲಿ ಭಾಷಣವನ್ನ ಮಾಡ್ತಾ ಇರಬೇಕಾದ್ರೆ ಒಂದು ವಿಚಾರವನ್ನ ಹೇಳಿದ್ರು. ಬಾಲಿವುಡ್ನ ಸೂಪರ್ ಹಿಟ್ ಸಿನಿಮಾ ಕುಚ್ ಕುಚ್ ಹೋತಾ ಹೇನ ಹಾಡನ್ನ ಉಲ್ಲೇಖ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಮೋದಿ ಅವರ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಚಿತ್ರದ ನಿರ್ದೇಶಕ ಕರಣ್ ಜೋಹರ್ ಖುಷಿ ವ್ಯಕ್ತಪಡಿಸಿ ಒಂದು ಸಂದೇಶವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇಂಡೋನೇಷ್ಯಾದಲ್ಲಿ ಭಾರತೀಯ ಸಿನಿಮಾಗಳಿಗೆ ಭಾರಿ ಜನಪ್ರಿಯತೆ ಇದೆ. ಮೋದಿಯವರು ಅಲ್ಲಿನ ಜನರಿಗೆ ಭಾರತದ ಸಿನಿಮಾಗಳ ಕ್ರೇಜ್ ಅನ್ನ ನೆನಪು ಮಾಡಿದ್ರು. ಶಾರುಖ್ ಖಾನ್ ಮತ್ತು ಕಾಜೋಲ್ ನಟನೆಯ ಕುಚ್ ಕುಚ್ ಹೋತಾ ಹೇ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಪ್ರಸ್ತಾಪ ಮಾಡಿದ್ರು. ಭಾರತ ಮತ್ತು ಇಂಡೋನೇಷ್ಯಾ ದೇಶಗಳ ಸ್ನೇಹದ ಬಗ್ಗೆ ಮಾತಾಡಿದ್ರು. ಇಲ್ಲಿ ಭಾರತದ ಕುಚ್ ಕುಚ್ ಹೋತಾ ಹೇ ಹಾಡು ತುಂಬಾ ಫೇಮಸ್ ಆಗಿದೆ. ಇಂದು ನಾನು ಹೇಳೋದಕ್ಕೆ ಬಯಸ್ತೀನಿ, ಭಾರತ ಮತ್ತು ಇಂಡೋನೇಷ್ಯಾ ಜೊತೆಯಾಗಿ ಹೆಜ್ಜೆ ಇಟ್ರೆ ಕುಚ್ ಕುಚ್ ಮಾತ್ರ ಆಗೋದಿಲ್ಲ, ಬದಲಿಗೆ ಬಹುತ್ ಕುಚ್ ಹೋತಾ ಹೇ ಅಂತ ಹೇಳಿದ್ದಾರೆ. ಮೋದಿಯವರ ಈ ಭಾಷಣದ ವಿಡಿಯೋವನ್ನ ಶೇರ್ ಮಾಡಿಕೊಂಡಿರೋ ಕರಣ್ ಜೋಹರ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಪ್ರಧಾನಿಯವರು ಜಕಾರ್ತಾದಲ್ಲಿ ತಮ್ಮ ಸಿನಿಮಾದ ಬಗ್ಗೆ ಮಾತಾಡಿದ್ದು ಹೆಮ್ಮೆ ತಂದಿದೆ ಅಂತ ಬರೆದುಕೊಂಡಿದ್ದಾರೆ. ಪ್ರೀತಿ ಎಂಬ ಭಾಷೆಗೆ ಯಾವುದೇ ಗಡಿಗಳಿಲ್ಲ ಅಂತ ಅವರು ಹೇಳಿದ್ದಾರೆ. ಈ ಹಾಡನ್ನ ಎಂದೆಂದಿಗೂ ಜೀವಂತವಾಗಿರಿಸಿದ್ದಕ್ಕೆ ಪ್ರಧಾನಿ ಮೋದಿಯವರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. वैसे मैंने देखा कि हाँ, भारत का गाना कुछ कुछ होता है बहुत ही लोकप्रिय है. आज मैंने प्रेसिडेंट प्रबोवो इस पर कहा कि जब भारत और इंडोनेशिया साथ मिलकर चलते हैं तो कुछ कुछ से भी आगे बढ़कर बहुत कुछ होता है. साथियों, आज सुबह ही मुझे इंडोनेशिया का सर्वोच्च सम्मान प्राप्त करने का भी सौभाग्य मिला. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.